ಹೇಳ್ತಾನೆ. ಸತೀಶ್ ಜಾರಕಿಹೊಳಿ ಏನು ಹೇಳ್ಬೇಕು, ನೀವು ಸೈಲೆಂಟ್ ಆಗಿರಬೇಡಿ, ಸೈಲೆಂಟ್ ಇರಬೇಡಿ. ನಾವು ಉಗ್ರ ಆದ್ರೆ ಅವರು ಉಳಿಗಾಲದ ಉಗ್ರ ಆಗೋದಕ್ಕೆ ಅವ್ರು ಮುಗಿಸ್ತಾರೆ ಅಲ್ಲಿ. ಈಗ ಸತೀಶ್ ಜಾರಕಿಹೊಳಿ ಅವರು ಕೆಲವು ದಿನಗಳಿಂದ ಉಗ್ರ ಆಗಿದ್ದಾರೆ ಅನ್ನೋದಕ್ಕೆ ಇವತ್ತು ನಿನ್ನೆ ಅವರನ್ನ ಭೇಟಿಯಾಗಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸ್ರಿ, ಅವ್ರು ಮುಂದುವರಿಯೋದಿತ್ತಂದ್ರೂ ಸ್ಪಷ್ಟಪಡಿಸಿ, ಇಲ್ಲಾಂದ್ರೆ ಬದಲಾವಣೆ ಮಾಡ್ಬೇಕಾ ಅನ್ನುವಂತ. ನೋಡ್ರಿ, ನಾನು ಬಿಜೆಪಿ ಪಕ್ಷದ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ. ಥ್ಯಾಂಕ್ ಯು ಸರ್. ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಆದ್ರೆ ನನಗೆ ಗೊತ್ತಿಲ್ಲ. ನಾವು ಬಿಜೆಪಿಗೆ ಟಫ್ ಕಾಂಪಿಟೇಟರ್ ಆಗ್ತಾರ. ಇಲ್ಲ, ನಮ್ಮ ಬಿಜೆಪಿಗೆ ಮುಂದಿನ 28 ಆರಾಮ್ ಬಿಜೆಪಿ 140 ಸೀಟ್ ತರ್ತು. ನಾವು ವಿಜಯ್ ನೇತೃತ್ವದ ಸರಿಪಡಿಸ್ರೆ 140 ಬರ್ತಾರೆ. ಹಿಂಗೆ ನಮ್ಮ ಪಕ್ಷದ ಅವ್ರ ಆಂತರಿಕ ಸಮಸ್ಯೆ ಹಿಂಗೆ ಬಿಟ್ಟರೆ ಕಷ್ಟ ಇದೆ. ಅವ್ರು ಮುಂದುವರಿಸ್ತಾರೋ ಬಿಡ್ತಾರೋ ಹೈಕಮಾಂಡ್ ಫಸ್ಟ್ ನಿರ್ಧಾರ ತಗೋಬೇಕಂತ ಈ ಸಂದರ್ಭ ಮನವಿ ಮಾಡ್ತೀವಿ. ಸರ್, ಈಗ ಮೊನ್ನೆ ನೀವು ಒಂದು ಭಾಷಣ ಮಾಡಿದ್ರಿ, 2028ಕ್ಕೆ ಹಿಂದುಳಿದವರೇ ಸಿಎಂ ಆಗ್ಬೇಕು. ಇಲ್ಲ, ನಾ ಮಾಡಿಲ್ಲ ಭಾಷಣ, ಎಲ್ಲಿ ಮಾಡಿ ಸಮಾವೇಶದಾಗ ಸರ್ ಅಂದ್ರೆ ಅಲ್ಲ 74% ಹಿಂದುಳಿದ ಜನ ಮಾಡಿದೆ. ಅದಕ್ಕೆ ನ್ಯಾಯ ಸಿಗ್ಬೇಕಂದ್ರೆ ನಾ ಅಂದ್ರೆ ಬೇರೆ ರೂಪದಾಗ ಸಿ ಎಂ ಆಗಬೇಕಂತ ಹೇಳಿಲ್ಲ. ನಾನು ಈ ಮೀಸಲಾತಿ ಬಗ್ಗೆ ಮುಂದೆ ಬಿಜೆಪಿ ಸರ್ಕಾರ ಬಂದಾಗ ನಮ್ಮ ಹಿಂದೂ ಜನಾಂಗ ನ್ಯಾಯ ಸಿಗ್ಬೇಕಂತ ಹೇಳಿದೆ. ನಮ್ಮ ಮುಖ್ಯಮಂತ್ರಿ ಹೇಳಿಲ್ಲ. ಮುಖ್ಯಮಂತ್ರಿ ಆದ್ರೆ ಭಾಳ ಸಂತೋಷ. ಆದರೆ ಎಲ್ಲರಿಗೂ 74% ಜನಾಂಗಕ್ಕೆ ನ್ಯಾಯ ಸಿಗಬೇಕು. ಅನ್ಯಾಯ ಆಗಿದೆ, ನ್ಯಾಯ ಅಂತ ಹೇಳಿದ್ರೆ ಅಷ್ಟು. ಥ್ಯಾಂಕ್ ಯು. ಅದ್ರೊಳಗೆ ಎಲ್ಲರೂ ಬರ್ತಾರೆ. ಥ್ಯಾಂಕ್ ಯು ಸರ್. ಹೇಳ್ತಾನೆ. ಸತೀಶ್ ಜಾರಕಿಹೊಳಿ ಏನು ಹೇಳ್ಬೇಕು, ನೀವು ಸೈಲೆಂಟ್ ಆಗಿರಬೇಡಿ, ಸೈಲೆಂಟ್ ಇರಬೇಡಿ. ನಾವು ಉಗ್ರ ಆದ್ರೆ ಅವ್ರು ಉಳಿಗಾಲದ ಉಗ್ರ ಆಗೋದಕ್ಕೆ ಅವ್ರು ಮುಗಿಸ್ತಾರೆ ಅಲ್ಲಿ. ಈಗ ಸತೀಶ್ ಜಾರಕಿಹೊಳಿ ಅವರು ಕೆಲವು ದಿನಗಳಿಂದ ಉಗ್ರ ಆಗಿದ್ದಾರೆ ಅನ್ನೋದಕ್ಕೆ ಇವತ್ತು ನಿನ್ನೆ ಅವರನ್ನ ಭೇಟಿಯಾಗಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸ್ರಿ, ಅವ್ರು ಮುಂದುವರಿಯೋದಿತ್ತಂದ್ರೂ ಸ್ಪಷ್ಟಪಡಿಸಿ, ಇಲ್ಲಾಂದ್ರೆ ಬದಲಾವಣೆ ಮಾಡ್ಬೇಕಾ ಅನ್ನುವಂತ. ನೋಡ್ರಿ, ನಾನು ಬಿಜೆಪಿ ಪಕ್ಷದ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ. ಥ್ಯಾಂಕ್ ಯು ಸರ್. ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಆದ್ರೆ ನನಗೆ ಗೊತ್ತಿಲ್ಲ. ನಾವು ಬಿಜೆಪಿಗೆ ಟಫ್ ಕಾಂಪಿಟೇಟರ್ ಆಗ್ತಾರ. ಇಲ್ಲ, ನಮ್ಮ ಬಿಜೆಪಿಗೆ ಮುಂದಿನ 28 ಆರಾಮ್ ಬಿಜೆಪಿ 140 ಸೀಟ್ ತರ್ತು. ನಾವು ವಿಜಯ್ ನೇತೃತ್ವದ ಸರಿಪಡಿಸ್ರೆ 140 ಬರ್ತಾರೆ. ಹಿಂಗೆ ನಮ್ಮ ಪಕ್ಷದ ಅವ್ರ ಆಂತರಿಕ ಸಮಸ್ಯೆ ಹಿಂಗೆ ಬಿಟ್ಟರೆ ಕಷ್ಟ ಇದೆ. ಅವ್ರು ಮುಂದುವರಿಸ್ತಾರೋ ಬಿಡ್ತಾರೋ ಹೈಕಮಾಂಡ್ ಫಸ್ಟ್ ನಿರ್ಧಾರ ತಗೋಬೇಕಂತ ಈ ಸಂದರ್ಭ ಮನವಿ ಮಾಡ್ತೀವಿ. ಸರ್, ಈಗ ಮೊನ್ನೆ ನೀವು ಒಂದು ಭಾಷಣ ಮಾಡಿದ್ರಿ, 2028ಕ್ಕೆ ಹಿಂದುಳಿದವರೇ ಸಿಎಂ ಆಗ್ಬೇಕು. ಇಲ್ಲ, ನಾ ಮಾಡಿಲ್ಲ ಭಾಷಣ, ಎಲ್ಲಿ ಮಾಡಿ ಸಮಾವೇಶದಾಗ ಸರ್ ಅಂದ್ರೆ ಅಲ್ಲ 74% ಹಿಂದುಳಿದ ಜನ ಮಾಡಿದೆ. ಅದಕ್ಕೆ ನ್ಯಾಯ ಸಿಗ್ಬೇಕಂದ್ರೆ ನಾ ಅಂದ್ರೆ ಬೇರೆ ರೂಪದಾಗ ಸಿ ಎಂ ಆಗಬೇಕಂತ ಹೇಳಿಲ್ಲ. ನಾನು ಈ ಮೀಸಲಾತಿ ಬಗ್ಗೆ ಮುಂದೆ ಬಿಜೆಪಿ ಸರ್ಕಾರ ಬಂದಾಗ ನಮ್ಮ ಹಿಂದೂ ಜನಾಂಗ ನ್ಯಾಯ ಸಿಗ್ಬೇಕಂತ ಹೇಳಿದೆ. ನಮ್ಮ ಮುಖ್ಯಮಂತ್ರಿ ಹೇಳಿಲ್ಲ. ಮುಖ್ಯಮಂತ್ರಿ ಆದ್ರೆ ಭಾಳ ಸಂತೋಷ. ಆದರೆ ಎಲ್ಲರಿಗೂ 74% ಜನಾಂಗಕ್ಕೆ ನ್ಯಾಯ ಸಿಗಬೇಕು. ಅನ್ಯಾಯ ಆಗಿದೆ, ನ್ಯಾಯ ಅಂತ ಹೇಳಿದ್ರೆ ಅಷ್ಟು. ಥ್ಯಾಂಕ್ ಯು. ಅದ್ರೊಳಗೆ ಎಲ್ಲರೂ ಬರ್ತಾರೆ. ಥ್ಯಾಂಕ್ ಯು ಸರ್.